ಎಲ್ಲ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಿದ್ರೆ ಮಾತ್ರ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು? ಇದು ಗೊತ್ತಿರಬೇಕು. ಇತಿಹಾಸ ಗೊತ್ತಿದ್ರೆ ಮಾತ್ರ ಈ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಕಾರಣ ಏನು? ಈ ಜಾತಿ ವ್ಯವಸ್ಥೆ ಹುಟ್ಟಬೇಕಾದ್ರೆ ಕಾರಣ ಏನು? ವರ್ಗ ವ್ಯವಸ್ಥೆ ಹುಟ್ಟಬೇಕಾದ್ರೆ ಕಾರಣ ಏನು? ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ, ನಮ್ಮ ಸಂವಿಧಾನ. ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಕಾಂಗ್ರೆಸ್ನವರು ನಮ್ಮ ಸ್ಲೋಗನ್ ಏನಪ್ಪಾ ಅಂತಂದ್ರೆ, ಜೈ ಬಾಪು, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಇವರಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವರಿಗೆ, ಸಂವಿಧಾನ ರಚನೆ ಆದಂಥ ಸಂದರ್ಭದಲ್ಲಿ ಇದನ್ನು ವಿರೋಧ ಮಾಡಿದವರು ಯಾರು ಗೊತ್ತಾ? ಗೋಲ್ವಾಲ್ಕರ್, ಸಾವರ್ಕರ್. ಯಾರು ಇವರು? ಹಿಂದೂ ಮಹಾಸಭಾದ ನಾಯಕ, RSS ನಾಯಕ. ಇವರು ವಿರೋಧ ಮಾಡಿದ್ದು. ಆರ್ಗನೈಸರ್ ಪತ್ರಿಕೆ ತೆಗೆದು ನೋಡ್ಲಿ, ಅವರು ಆರ್ಗನೈಸರ್ ಪತ್ರಿಕೆ ತೆಗೆದು ನೋಡ್ಲಿ. ಆರ್ಗನೈಸರ್ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಇವರು ವಿರೋಧ ಮಾಡಿದ್ದಾರೆ. ಅದೇ ಸಾರಿ ಹೇಳ್ತಾರೆ, ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ನಾನು ಹೇಳ್ತೀನಿ, ಈ ದೇಶದ ಜನ ಯಾವ ಕಾರಣಕ್ಕೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಇದನ್ನು ಬಿಟ್ಟುಕೊಡಲ್ಲ. ಕಾಂಗ್ರೆಸ್ ಪಕ್ಷ ಇದನ್ನು ಬಿಟ್ಟುಕೊಡಲ್ಲ. ಎಲ್ಲ ಕಾಲಕ್ಕೂ ಕೂಡ ಈ ಸಂವಿಧಾನ ಬೇಕಾಗ್ತದೆ. ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವರೆಷ್ಟೇ ಸುಳ್ಳು ಹೇಳಲಿ, ಎಷ್ಟೇ ಅಪವಾದಗಳನ್ನು ಮಾಡಲಿ, ಆದರೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ. ಇವೆಲ್ಲ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಯಾವ ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ದಿನ ಶುರು ಮಾಡಿದ್ರು, ಈ ವರ್ಷ ನಿಲ್ಲಿಸ್ಬಿಡ್ತಾರೆ, ಮುಂದಿನ ವರ್ಷ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ. ಇವು ಬಡವರ ಕಾರ್ಯಕ್ರಮಗಳು. ಶಕ್ತಿ ಯೋಜನೆ, ಮಹಿಳೆಯರಿಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ. ಗೃಹ ಜ್ಯೋತಿ, ಬಡವರಿಗೆ ಪರ್ಚೇಸಿಂಗ್ ಪವರ್ ಅನ್ನು ಹೆಚ್ಚು ಮಾಡ್ತಕ್ಕಂಥ ಕಾರ್ಯಕ್ರಮ. ಗೃಹಲಕ್ಷ್ಮಿ, ಒಬ್ಬ ಹೆಣ್ಮಗಳಿಗೆ ಮನೆ ಒಡತಿಗೆ 2,000 ರೂಪಾಯಿ ತಿಂಗಳಿಗೆ 1,23,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ ಇವತ್ತು. 1,23,00,000 ಜನರಿಗೆ. ಗೃಹ ಜ್ಯೋತಿ 1,64,00,000 1,64,00,000 ಕುಟುಂಬಗಳಿಗೆ ಗೃಹ ಜ್ಯೋತಿಯನ್ನ ಕೊಡ್ತಾ ಇದ್ದೀವಿ. 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯುವ ನಿಧಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಇದರಿಂದ ದುಡ್ಡು ಉಳಿತಾಯ ಆಗ್ತದಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆಸ್ಪತ್ರೆಗೆ, ಬೇರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಷ್ಟು ಕೂಡ ಯಾವುದೇ ರಾಜ್ಯದ, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಆ ಜನರಲ್ಲಿ, ಆ ದೇಶದ, ರಾಜ್ಯದ ಜನರಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದ್ರೆ ಮಾತ್ರ
ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ 90% ಜನ ಈ ದೇಶದಲ್ಲಿ ಶಕ್ತಿ ಇಲ್ಲದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಈ ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಕಾಪಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅನೇಕ ಕಡೆಗಳಲ್ಲಿ ಕಾಪಿ ಮಾಡೋದು, ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿದ್ರು, ರಾಜಸ್ಥಾನದಲ್ಲಿ ಕಾಪಿ ಮಾಡಿದ್ರು, ಗುಜರಾತ್ನಲ್ಲಿ ಕಾಪಿ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಕಾಪಿ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಕಾಪಿ ಮಾಡಿದ್ರು, ಡೆಲ್ಲಿನಲ್ಲಿ ಕಾಪಿ ಮಾಡಿದ್ರು, ಈಗ ಬಿಹಾರ್ನಲ್ಲಿ ಮಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ನಾವು 200 ಯೂನಿಟ್ ಕೊಟ್ಟರೆ ಅವರು 125 ಯೂನಿಟ್ ಕೊಡ್ತಾರಂತೆ. ಅಲ್ಲಿ ಸಮ್ಮಿಶ್ರ ಸರ್ಕಾರ ಅಲ್ಲ ಇರೋದು, BJP ಸಮ್ಮಿಶ್ರ ಸರ್ಕಾರ ಅಲ್ಲ, NDA ಸರ್ಕಾರ ಅಲ್ಲ ಇರೋದು. ನಿಮ್ದು ಪಾತ್ರ ಇದೆಯಾ ಇಲ್ವಾ ನರೇಂದ್ರ ಮೋದಿಜಿ? ನಾಚಿಕೆ ಆಗಲ್ಲ ನಿಮಗೆ? ಇಷ್ಟೆಲ್ಲ ನೀವು ಹೇಳಿ ನಮ್ಮ ಮಾದರಿಯನ್ನ ನೀವು ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕರ್ನಾಟಕ ಮಾದರಿಯನ್ನ ನೀವು ಬೇರೆ ರಾಜ್ಯಗಳಲ್ಲಿ ಅನುಸರಿಸ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ. ನೀವು ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದರಿಂದ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ. ನೀವೆಲ್ಲರೂ ಬಹಳ ಜನ ಖಾಲಿ ಮಾಡಿಬಿಟ್ಟಿದ್ದಾರೆ. ಕೂತ್ಕೊಳ್ಳ. ಅದರಿಂದ ನನ್ನ ಭಾಷಣವನ್ನ ಮೊಟಕು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇಷ್ಟೊತ್ತು ನನ್ನ ಭಾಷಣವನ್ನ ಕೇಳದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಜಿಲ್ಲಾ ಆಡಳಿತ ಇವತ್ತು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ಜಿಲ್ಲಾ ಆಡಳಿತಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ. ನಾಡು ಕಂಡ ಅದ್ವಿತೀಯ ಅಪಾರ ಜನಪರ ಕಾಳಜಿಯುಳ್ಳ ದೂರದೃಷ್ಟಿಯ ನೈಜ ಜನನಾಯಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ದಿನದ ನಮ್ಮ ವಿಶೇಷ ಸಭೆಗೆ ಆಗಮಿಸಿ ಸಹಸ್ರ ಕೋಟಿಗಳ